ವಿಜಯನಗರದಲ್ಲಿ ಅಂದರೆ ವಿಜಯನಗರ ಜಿಲ್ಲೆಯಲ್ಲಿ ಒಂದು ರಸ್ತೆ ನಿರ್ಮಾಣವಾಗಿತ್ತು 10 ದಿನಗಳ ಹಿಂದೆ. ಆದರೆ ಆ ರಸ್ತೆಯ ಒಂದು ಹೆಲ್ತ್ ಹೆಂಗಿದೆ ಅಂತಂದರೆ ಅಂದರೆ ಹಾಲಾತ್ ಅಂತ ಹೆಂಗೆ ಕರಿತೀವಿ, 10 ದಿನಕ್ಕೆ ಸರ್ವಿಸ್ ರಸ್ತೆ ಕುಸಿದಿದೆ. ವಿಜಯನಗರದ ಹೊಸಪೇಟೆ ತಾಲೂಕಿನ ಡಾಣಾಪುರ ಬಳಿಯ ರಸ್ತೆ 10 ದಿನಗಳ ಹಿಂದೆ ನಿರ್ಮಾಣವಾಗಿತ್ತು. ಅದರ ಹಾಲಾತ್ ಹೆಂಗಿದೆ ಅಂತಂದರೆ ನಿರ್ಮಾಣವಾದಂಥ 10 ದಿನಕ್ಕೆ ಕುಸಿದು ಬಿದ್ದಿದೆ. ಕಳಪೆ ಕಾಮಗಾರಿಯಿಂದ ಹೈವೇ 50ರಲ್ಲಿ ಟ್ರಕ್ ಸಿಕ್ಕಾಕೊಂಡಿದೆ. ಈ ಹೈವೇಯ ಮೇಲ್ಸೇತುವೆ ಚಾಲ್ತಿಯಲ್ಲಿದೆ ಅಂಡ್ ಸರ್ವಿಸ್ ರಸ್ತೆ ಕಾಮಗಾರಿ ನಡೆದಿದೆ. 33 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೀತಾ ಇದೆ. ಸೊ ಜನರು ಈ ರೀತಿಯಾಗಿ ನಮ್ಮ ಹಣನ ಕೆರೆಗೆ ಸುರಿದ್ರೆ ಪರವಾಗಿಲ್ಲ, ಸಮುದ್ರಕ್ಕೆ ಸುರಿತಾ ಇದ್ದೀರಲ್ಲ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ ಅದರ ಸ್ಥಿತಿ ಹೆಂಗಿದೆ ಅಂತ. ನಿರ್ಮಾಣವಾಗಿ 10 ದಿನ ಆಗಿದೆ. ಇನ್ಫ್ಯಾಕ್ಟ್ ಇನ್ನೂ ಕಾಮಗಾರಿ ನಡೀತಾ ಇದೆ. ಆಗಲೇ ನಿರ್ಮಾಣವಾಗಿರುವಂಥ ಒಂದು ರಸ್ತೆ ಲಾರಿ ಹರಿದಿದ್ದಕ್ಕೆ ಕುಸಿದು ಬಿದ್ದಿದೆ. ಆ ಟ್ರಕ್ ಸಿಕ್ಕಾಕೊಂಡಿದೆ, ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಸೊ ಕಳಪೆ ಕಾಮಗಾರಿ ಇದಕ್ಕೆಲ್ಲ ಕಾರಣ. ಕೈಯಲ್ಲಿ ಕಿತ್ತರೂ ಬಹುಶಃ ಆ ಟಾರ್ ಬರ್ಬೋದೇನೆ, ಅಷ್ಟು ಸಖತ್ತಾಗಿ ಅವರು ನಿರ್ಮಾಣ ಮಾಡಿರುವಂಥದ್ದು ಆ ರಸ್ತೆನ. ಅದರ ರಿಯಾಲಿಟಿ ಚೆಕ್ಕನ್ನು ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಒಂದು ಕಡೆ ನಿರ್ಮಾಣ ಆಗ್ತಿರುವಂಥ ರಸ್ತೆ, ಇನ್ನೊಂದು ಕಡೆ ನಿರ್ಮಾಣ ಆಗಿರುವಂಥ ರಸ್ತೆ ಕುಸಿದು ಬೀಳ್ತಾ ಇದೆ. ಸೊ ಎಂಥ ಘನಂದಾರಿ ಕಾಮಗಾರಿಯನ್ನು ಅಲ್ಲಿನ ಕಾಂಟ್ರಾಕ್ಟರ್ಗಳು, ಇಂಜಿನಿಯರ್ಗಳು ಮಾಡ್ತಿದ್ದಾರೆ ಅನ್ನೋದನ್ನು ಸಾಕ್ಷಿ ಸಮೇತ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಮಾನ್ಯ ತುಕಾರಾಂ ಸಾಹೇಬರು ಏನು ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲಾ ಸಂಸದರಾಗಿರುವಂಥ ತುಕಾರಾಂ ಸಾಹೇಬರು ಜನವರಿ 12ನೇ ತಾರೀಕಿಗೆ ಏನಿದು ಒಂದು ಫ್ಲೈಓವರ್ ಮತ್ತು ಅಂಡರ್ ಪಾಸ್ ಬ್ರಿಡ್ಜ್ ನ ಉದ್ಘಾಟನೆ ಮಾಡಿದ್ರು. ಈ ಒಂದು ಕಾಮಗಾರಿಗೆ 33 ಕೋಟಿ ರೂಪಾಯಿ ನಾವು ಮೀಸಲಿಟ್ಟಿವಿ ಅಂತ ಹೇಳಿ ಮಾನ್ಯ ಸಾಹೇಬರು ಹೇಳಿದ್ರು. ನಾವು ಹೇಳೋದು ಇಷ್ಟಪ್ಪ ಅಂತ ಹೇಳಿದ್ರೆ, ನಿನ್ನೆ ರಾತ್ರಿ ಏನು ಇಲ್ಲಿ ಒಂದು ಕಳಪೆ ಕಾಮಗಾರಿ ಆಗಿರೋದ್ರಿಂದ ಲಾರಿ ಒಂದು ಕುಸಿದು ಬಿದ್ದಿದೆ. ಏಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಯಾವ ತರ ಕ್ವಾಲಿಟಿ ಕಾಮಗಾರಿ ಆಗ್ತದೆ ಅನ್ನಕ್ಕೆ ಇದೊಂದು ನೇರ ನಿರ್ದೇಶನ ಆಗಿದೆ. ಮಾನ್ಯ ನಾವು ಸಂಸದರಲ್ಲಿ ಮತ್ತು ಇಲ್ಲಿರುವಂತ ನಮ್ಮ ಅಗ್ರಿಬೊಮ್ಮನಹಳ್ಳಿ ಶಾಸಕರಲ್ಲಿ ನಾವು ಎಲ್ಲಾ ಗ್ರಾಮಸ್ಥರ ಪರವಾಗಿ ನಾವು ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ, 33 ಕೋಟಿ ರೂಪಾಯಿ ಏನು ಸಾರ್ವಜನಿಕರ ಒಂದು ತೆರಿಗೆದ ಹಣ ಏನಿದೆ ಅದು ಸಮರ್ಪಕವಾಗಿ ಮತ್ತು ಈ ರಸ್ತೆ ಗುಣಮಟ್ಟದಿಂದ ಕೂಡಿರ್ಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಶಾಲೆಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ. ಆಮೇಲೆ ಇಲ್ಲಿ ಸುತ್ತಮುತ್ತ ಕಾರ್ಖಾನೆಗಳಿದ್ದಾವೆ, ಕಾರ್ಖಾನೆಗೆ ಸಾವಿರಾರು ಜನ ಬರ್ತಾರೆ. ಆಮೇಲೆ ಇಲ್ಲಿ ಗೂಡ್ಸ್ ವೆಹಿಕಲ್ಗಳು ಸಹ ನಿಮಿಷಕ್ಕೆ ಎಷ್ಟೋ ಸಾವಿರಾರು ವೆಹಿಕಲ್ಗಳು ಗಂಟೆಗೆ ಹೋಗ್ತಾ ಇದ್ದಾವೆ. ಇವೆಲ್ಲದಕ್ಕೂ ಪ್ರಾಣಕ್ಕೆ ಕುತ್ತು ಬರುವಂತ ಒಂದು ಕಾಮಗಾರಿ ಇಲ್ಲಿ ನಡೀತಾ ಇದೆ. ಕ್ವಾಲಿಟಿ ಅಂದ್ರೆ ಇಲ್ಲಿ ಜೀರೋ ಕ್ವಾಲಿಟಿ ಅಂತಾನೆ ನಾವು ಭಾವಿಸ್ತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಕೇವಲ ಒಂದು 15-20 ಟನ್ ಇರುವಂತ ಒಂದು ವೆಹಿಕಲ್ ಕುಸಿದು ಬಿದ್ದಿದಪ್ಪ ಅಂತ ಹೇಳಿದ್ರೆ, ಇಲ್ಲಿ ಎಷ್ಟೆಷ್ಟೋ ಟನ್ 20-30-40 ಟನ್ ಗಟ್ಟಲೆ ಇಲ್ಲಿ ವೆಹಿಕಲ್ಗಳು ಒಂದು ಹೋಗುವಂತ ರಸ್ತೆ ಈ ತರ ಕಳಪೆ ಕಾಮಗಾರಿ ಆಯ್ತಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಅನಾಹುತ ಆಯ್ತಂದ್ರೆ ಇದಕ್ಕೆ ನೇರ ಕಾರಣ ಇಲ್ಲಿ ಗುತ್ತಿಗೆದಾರರು. ಮಾನ್ಯ ಸಂಸದರಲ್ಲಿ ಮತ್ತು ಶಾಸಕರಲ್ಲಿ ನಾವು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ, ಈ ಕಾಮಗಾರಿ ಗುತ್ತಿಗೆಯನ್ನು ಮಾಡಿದ್ದಾರೆ ಅವ್ರು ಕರೆಸಿ ಕ್ವಾಲಿಟಿ ಗುತ್ತಿಗೆ ಮಾಡಕ್ಕೆ ಅವ್ರಿಗೆ ಮನವಿ ಮಾಡಿಸ ದಯವಿಟ್ಟು. ಯಾಕಪ್ಪ ಅಂತ ಹೇಳಿದ್ರೆ ಜನಗಳೊಂದು ಪ್ರಾಣ ಬಹಳ ಮುಖ್ಯ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ನನ್ನ ಹೆಸರು CR ಗಾಳೇಶ್ ಅಂತೇಳಿ, ಗಾಳಂಗುಡಿ ಗ್ರಾಮ ಪಂಚಾಯತಿ ಸದಸ್ಯ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಹೋಬಳಿ ಅಧ್ಯಕ್ಷ.